ಎಲ್ರಿಗೂ ಹಾಯ್. OTG ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಈ ವಿಡಿಯೋ ನಿಮಗಾಗಿ. OTG ಅಂದರೆ ಅವನ್ ಟೋಸ್ಟರ್ ಗ್ರಿಲ್ ಅಂತ. OTGನಲ್ಲಿ ನೀವು ಬ್ರೆಡ್, ಕೇಕ್ ಎಲ್ಲ ಬೇಕ್ ಮಾಡಬಹುದು, ಮತ್ತು ಬ್ರೆಡ್ನ ಟೋಸ್ಟ್ ಮಾಡ್ಬೋದು, ಮತ್ತು ಪನ್ನೀರ್, ಫಿಶ್ ಇದನ್ನೆಲ್ಲ ಗ್ರಿಲ್ ಕೂಡ ಮಾಡಬಹುದು. OTGನಲ್ಲಿ ಏನೇ ಬೇಕ್ ಮಾಡೋಕ್ಕೂ ಮುಂಚೆ ನೀವು ಅದನ್ನು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ಬನ್ನಿ OTG ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಓವನ್ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಮೊದಲನೇದು ಟೆಂಪ್ರೇಚರ್ ಸೆಟ್ಟಿಂಗ್ಸು. ನಾನಿಲ್ಲಿ 160 ಡಿಗ್ರೀಸ್ಗೆ ಇಟ್ಕೋತಾ ಇದ್ದೀನಿ. ಸೆಕೆಂಡ್ ನಾಬು ರಾಡ್ ಸೆಟ್ಟಿಂಗ್ಸ್. OTG ಒಳಗಡೆ ಮೇಲ್ಗಡೆ ಮತ್ತು ಕೆಳಗಡೆ ಹೀಟಿಂಗ್ ರಾಡ್ಸ್ ಇರುತ್ತೆ. ನೀವು ಕೆಳಗಡೆ ರಾಡ್ ಬೇಕಾದರೂ ಆನ್ ಮಾಡ್ಕೋಬೋದು, ಅಥವಾ 2 ರಾಡು ಆನ್ ಮಾಡ್ಕೋಬೋದು, ಇಲ್ಲ ಮೇಲ್ಗಡೆ ರಾಡ್ ಮಾತ್ರನೂ ಆನ್ ಮಾಡ್ಕೋಬಹುದು. ನೀವು ಏನು ಬೇಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೂರನೇದು ಬಂದುಬಿಟ್ಟು ಫ್ಯಾನ್ ಆಪ್ಷನ್ನು. ಇಲ್ಲಿ ಫ್ಯಾನ್ ಆನ್ ಇಟ್ಕೋಬೋದು, ಇಲ್ಲ ಆಫ್ ಮಾಡಿ ಇಟ್ಕೋಬೋದು. ಇದರಲ್ಲಿ ಗ್ರಿಲ್ ಆಪ್ಷನ್ ಕೂಡ ಇದೆ. ನೀವು ಗ್ರಿಲ್ ಮಾಡ್ಕೋಬೇಕು ಅಂದರೆ ಅದನ್ನು ಆನ್ ಮಾಡ್ಕೋಬಹುದು. 4ನೇ ನಾಬ್ ಬಂದುಬಿಟ್ಟು ಟೈಮರು. ಟೈಮರ್ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಯಿತು ನೋಡಿ. ಇಲ್ಲಿ ನಾನು 10 ಮಿನಿಟ್ಸ್ಗೆ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಪ್ರೀ ಹೀಟ್ ಆದಮೇಲೆ ಕೇಕ್ ಬ್ಯಾಟರ್ನ ಅವನ್ನಲ್ಲಿ ಇಡ್ತೀನಿ. 30 ಮಿನಿಟ್ಸ್ಗೆ ಬೇಕಾಗೋದಕ್ಕೆ ಬಿಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫಾಲೋ ಮಾಡಿ ಹೇಮಾಸ್ ಮಿನಿ ಬೇಕರಿ. ಬಾಯ್.